ನಮಗೆ ಆತಂಕದಲ್ಲಿ ಇರುವಂಥದ್ದು 30 ವರ್ಷದ ವಯೋಮಾನದ ಒಳಗಿನ ಇಲ್ಲಿ ಹೃದಯಾಘಾತ ಆಗೋದಕ್ಕೆ ಬಹು ಪ್ರಮುಖ ಕಾರಣಗಳು 5ನೇ ಎಸ್ ಮತ್ತು ಬಹಳ ಪ್ರಮುಖವಾದ ಎಸ್ ಅಮೃತ ಕೂಡ ಅತಿಯಾದರೆ ವಿಷ ಆಗೋ ಸಾಧ್ಯತೆ ಇರುತ್ತೆ ಅಂತ. ನಾವು ನಿನ್ನೆ ನಮ್ಮ ಇಲಾಖೆಯ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಳ ಹಂತದಿಂದ ಜಿಲ್ಲಾ ಹಂತದವರೆಗೂ ಖಾಸಗಿ ಹಾಗೂ ಸರ್ಕಾರಿ ವ್ಯವಸ್ಥೆಯ ಒಳಗೆ ಎಷ್ಟು ಮಂದಿ ಎದೆ ನೋವಿಗೆ ಒಳಗಾಗಿದ್ದಾರೆ ಮತ್ತು ಎಷ್ಟು ಮಂದಿ ಚಿಕಿತ್ಸೆಗೆ ಹೋಗಿದ್ದಾರೆ ಅಂತೇಳಿ ನಾವು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಇನ್ನೂ ಕೂಡ ಮಾಹಿತಿ ಬರ್ತಾನೇ ಇದೆ. ಇದರಲ್ಲಿ ತಮಗೆ ನಾನು ಮಾಹಿತಿಯನ್ನು ಕೊಡಬೇಕಾದ್ರೆ ಬಹಳ ಪ್ರಮುಖವಾಗಿ ನಮಗೆ ಆತಂಕದಲ್ಲಿ ಇರುವಂಥದ್ದು 30 ವರ್ಷದ ವಯೋಮಾನದ ಒಳಗಿನ ಯುವಜನರಿಗೆ ಹೃದಯಾಘಾತ ಆಗ್ತಾ ಇದೆ, ಹೆಣ್ಣು ಮಕ್ಕಳಿಗೆ ಆಗ್ತಾ ಇದೆ ಅಂತೇಳಿ ಎಲ್ಲರೂ ಆತಂಕಕ್ಕೆ ಒಳಗಾಗಿರುವಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಇದುವರೆಗೆ 31 ವರ್ಷದ ಒಳಗಿನ ಕೇವಲ 2 ಮಾತ್ರ ಹೃದಯಾಘಾತ ಆಗಿರುವಂಥದ್ದು. ಅದು ಸರಿ ಹೋಗಿದ್ದಾರೆ ಅವರು, ಅದರ ಬಗ್ಗೆ ಯಾವುದೇ ಆತಂಕ ಬೇಡ. 31ರಿಂದ 40 ವರ್ಷದ ಒಳಗಿನ 18 ಜನರಿಗೆ, 40ರಿಂದ 50 61, 51ರಿಂದ 60 116, 61ರಿಂದ ಮೇಲ್ಪಟ್ಟ 183, ಒಟ್ಟು 380 ಜನಕ್ಕೆ ಈ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ. ನಾನು ಇಲ್ಲಿ ಭಾಳ ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಿರೋದು 40 ವರ್ಷದ ಮೇಲ್ಪಟ್ಟು ಸಹಜವಾಗಿಯೇ ಅವರುಗಳಿಗೆ ಬೇರೆ ಬೇರೆ ಕಾರಣಗಳಿಗೆ, ಉದಾಹರಣೆಗೆ ಅಧಿಕ ರಕ್ತದ ಒತ್ತಡ ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಇತರೆ ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಅಥವಾ ಅವರಿಗೆ ಅತಿಯಾದ ಒತ್ತಡ ಇರ್ಬೋದು. ಈ ಎಲ್ಲ ಕಾರಣಗಳಿಗಾಗಿ ಈ ಹೃದಯಾಘಾತ ಆಗುತ್ತೆ. ಬಹಳ ಪ್ರಮುಖವಾಗಿ ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕಾದ ವಿಷಯ ಏನಪ್ಪ ಅಂತಂದರೆ, ಎಲ್ಲ ಯುವಜನರು ದೇಹದಾಢ್ಯವನ್ನು ಕಟ್ಟುಮಸ್ತಾಗಿ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಫಿಟ್ನೆಸ್ ಫ್ರೀಕ್ ಅಂತ ಹೇಳ್ತಾರೆ, ಅದನ್ನು ಮಾಡೋದಕ್ಕೆ ಹೋಗಿ ಅತಿಯಾಗಿ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡೋದು ಕೂಡ ಭಾಳ ಅಪಾಯಕಾರಿ. ಕನ್ನಡದಲ್ಲಿ ಗಾದೆನೇ ಇದೆ, ಯಾವುದೇ ಅಮೃತ ಕೂಡ ಅತಿಯಾದರೆ ವಿಷ ಆಗೋ ಸಾಧ್ಯತೆ ಇರುತ್ತೆ ಅಂತ. ಫಿಟ್ನೆಸ್ಸನ್ನು ಮಾಡಿ, ಆದರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡಿ. ಅತಿಯಾಗಿ ತಾವು ದೇಹದಾಢ್ಯವನ್ನು ಕಾಪಾಡೋದಕ್ಕೋಸ್ಕರ ಎಕ್ಸಸೈಸನ್ನು ಮಾಡೋಕ್ಕೆ ಹೋದರೆ ತುಂಬ ಅದು ಮಾರಕ ಆಗೋ ಸಾಧ್ಯತೆ ಇದೆ. ಇದು ಒಂದು. ಎರಡನೇದು ಭಾಳ ಪ್ರಮುಖವಾದದ್ದು, ಈ ಫಿಟ್ನೆಸ್ಸಲ್ಲಿ ಮಾಡುವಂತಹ ಕೆಲವು ಹೆಲ್ತ್ ಡ್ರಿಂಕ್ಸ ಅಂತ ಏನು ಹೇಳ್ತಾರೆ, ಅಥವಾ ಕೀಟೋ ಡಯಟ್ಗಳನ್ನು ತಜ್ಞರುಗಳ ಅಭಿಪ್ರಾಯವನ್ನು ಸಲಹೆಯನ್ನು ಪಡೆಯದೆ ಯಾವುದೇ ಕಾರಣಕ್ಕೂ ತಾವು ದಯವಿಟ್ಟು ಅದನ್ನು ಉಪಯೋಗಿಸಬೇಡಿ. ನಾನು ರಿಪೀಟ್ ಮಾಡ್ತೇನೆ, ತಜ್ಞರುಗಳ ಸಲಹೆಯನ್ನು ಪಡೆಯದೆ ತಮ್ಮ ಜಿಮ್ಗಳಲ್ಲಿ ಹೇಳುವಂತಹ ಹೆಲ್ತ್ ಡ್ರಿಂಕ್ ಅಥವಾ ಡಯಟ್ಗಳನ್ನು ದಯವಿಟ್ಟು ಬ್ಲೈಂಡಾಗಿ ಯಾರೂ ಅದನ್ನು ಫಾಲೋ ಮಾಡಬೇಡಿ. ಆಹಾರ ತಜ್ಞರಿದ್ದಾರೆ ಎಲ್ಲ ಕಡೆ, ನಮ್ಮ ಮಂಗಳೂರಲ್ಲಿ ತುಂಬ ಕಡೆ ಆಹಾರ ತಜ್ಞರಿದ್ದಾರೆ. ಅವರುಗಳ ಸಲಹೆಯನ್ನು ಪಡೆದ ನಂತರನೇ ತಾವು ಈ ಹೆಲ್ತ್ ಡ್ರಿಂಕ್ ಅಥವಾ ಏನು ಡಯಟ್ ಇದೆ ಅದನ್ನು ಬಳಸೋದು ಅತ್ಯಂತ ಸೂಕ್ತವಾದ ವಿಚಾರ. ನಮ್ಮ ದೇಹಕ್ಕೆ ಸಮತೋಲಿತ ಆಹಾರ ಬೇಕು, ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ. ಸೊ ಯಾವುದು ಡಯಟನ್ನು ಅದನ್ನು ತಗೋಬಾರ್ದು, ಇದನ್ನು ತಗೋಬಾರ್ದು, ಇವೆಲ್ಲ ಬರೀ ತಪ್ಪು ತಿಳುವಳಿಕೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಆಹಾರದಲ್ಲಿ ದಯವಿಟ್ಟು ಬ್ಯಾಲೆನ್ಸ್ ಡಯಟ್ ಇರಲಿ. ಅದರಲ್ಲಿ ಕಾರ್ಬೋಹೈಡ್ರೇಟ್ ಬೇಕು, ಪ್ರೋಟೀನ್ ಬೇಕು, ಫ್ಯಾಟ್ ಬೇಕು, ಮಿನರಲ್ಸ್ ಬೇಕು, ಹಾಗೂ ವಿಟಮಿನ್ಗಳು ಬೇಕು. ಈ ಎಲ್ಲ ಇದ್ದರಷ್ಟೇ ನಮ್ಮ ದೇಹ ಸಹಜವಾಗಿ ಮತ್ತು ಸಮರ್ಪಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಯಾರು ಕೂಡ ನಮಗೆ ಈಗಿನ ನಾವು ಗಮನಿಸಿರುವಂತಹದ್ದು ಈ ಡಯಟ್ ಅಥವಾ ಹೆಲ್ತ್ ಡ್ರಿಂಕಿಂದಲೂ ಕೂಡ ಒಂದಷ್ಟು ಯುವಜನರಿಗೆ ತೊಂದರೆ ಆಗ್ತಿದೆ ಅಂತ ನಾವು ಗಮನಿಸಿದ್ದೀವಿ. ಸೊ ಈ ಬಗ್ಗೆ ಕೂಡ ಎಲ್ಲರೂ ಗಮನ ಹರಿಸಬೇಕು. ಇಲ್ಲಿ ಹೃದಯಾಘಾತ ಆಗೋದಕ್ಕೆ ಬಹು ಪ್ರಮುಖ ಕಾರಣಗಳು 5 ಎಸ್ ಇದ್ದಾವೆ. ಯಾವುದ್ಯಾವುದು 5 ಎಸ್ ಅಂತಂದರೆ, ಮೊದಲನೇ ಎಸ್ ಶುಗರ್, ಅಧಿಕ ಸಕ್ಕರೆ ಅಂಶ, ಅಂದರೆ ಅನಿಯಂತ್ರಿತ ಸಕ್ಕರೆ ಕಾಯಿಲೆ. ಇದನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಹೃದಯಾಘಾತಕ್ಕೆ ಆಗೋ ಸಾಧ್ಯತೆ ಕಡಿಮೆ, ಹೃದಯಕ್ಕೆ ತೊಂದರೆ ಆಗೋದನ್ನು ತಪ್ಪಿಸೋದು. ಎರಡನೇ ಎಸ್ ಸಾಲ್ಟ್, ಅಂದರೆ ಅಧಿಕ ರಕ್ತದ ಒತ್ತಡ. ಸರಿಯಾದ ರೀತಿ ನಾವು ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡಿದರೆ ಖಂಡಿತವಾಗ್ಲೂ ನಾವು ಹೃದಯಾಘಾತವನ್ನು ತಪ್ಪಿಸ್ಬೋದು. ಮೂರನೇ ಎಸ್ ಭಾಳ ಪ್ರಮುಖ, ಸ್ಟ್ರೆಸ್, ಅಂದರೆ ಒತ್ತಡ. ಈಗ ಪ್ರತಿಯೊಬ್ಬರಿಗೂ ಅವರವರ ಹಂತದಲ್ಲಿ ಒತ್ತಡ ಇದ್ದೇ ಇದೆ. ಒತ್ತಡವನ್ನು ನಾವು ಹೇಗೆ ನಿಯಂತ್ರಿಸ್ಕೊಳ್ಬೇಕು, ಈ ಒತ್ತಡದಿಂದ ಎಷ್ಟೆಲ್ಲ ಅನಾಹುತಗಳಾಗ್ತವೆ, ದೈಹಿಕವಾಗಿ, ಮಾನಸಿಕವಾಗಿ, ಕೌಟುಂಬಿಕವಾಗಿ ತೊಂದರೆ ಆಗುತ್ತೆ ಅನ್ನೋದು ನಾವು ಮನಗಡಬೇಕಾಗಿದೆ. ಒತ್ತಡ ನಿಯಂತ್ರಣವನ್ನು ನಾವು ಬಹಳ ಪ್ರಮುಖವಾಗಿ ನಾವು ನಿಭಾಯಿಸ್ಕೊಳ್ಬೇಕು. 4ನೇ ಎಸ್ ಸೆಡೆಂಟ್ರಿ ಲೈಫ್, ಅಂದರೆ ಕೂತಲ್ಲೇ ಕೂತು ಕೆಲಸ ಮಾಡುವಂಥದ್ದು.
ಯಾವುದೇ ಸಕ್ರಿಯವಾಗಿ ಓಡಾಟ ಮಾಡದೇ ಇರೋದು, ಲಘು ವ್ಯಾಯಾಮ ಮಾಡದೇ ಇರೋವಂಥದ್ದು ಅಥವಾ ವಾಕಿಂಗ್ ಮಾಡದೇ ಇರೋವಂಥದ್ದು, ಸೆಡೆಂಟ್ರಿ ಲೈಫಲ್ಲಿ ಸುಮ್ಮನೆ ಕೂತು ಸುಮ್ಮನೆ ತಿಂತಾ ಇದ್ದರೆ ಅದು ಬೊಜ್ಜು ಬರುತ್ತೆ. ಬೊಜ್ಜಿನಿಂದ ನಮಗೆ ಹೃದಯಾಘಾತ ಆಗೋ ಸಾಧ್ಯತೆ ಖಂಡಿತ ಇದೆ. 5ನೇ ಎಸ್ ಮತ್ತು ಬಹಳ ಪ್ರಮುಖವಾದ ಎಸ್, ಸ್ಮೋಕಿಂಗ್. ಸೊ ಸ್ಮೋಕಿಂಗ್ ಅಂದರೆ ಬರೀ ಸಿಗರೇಟ್ ಸೇದೋದು ಮಾತ್ರ ಅಲ್ಲ, ಇದರಲ್ಲಿ ತಂಬಾಕು ವಿವಿಧ ಮೂಲಗಳಲ್ಲಿ ವಿವಿಧ ವಸ್ತುಗಳಲ್ಲಿ ನಾವು ಬಳಸ್ತೀವಿ. ಅದರಲ್ಲಿ ಸೇದಿದಿರ್ಬೋದು ಅಥವಾ ಹೊಗೆ ಸೊಪ್ಪು, ಕಡ್ಡಿ ಪುಡಿ, ಪಾನ್ ಪರಗಿ, ಬೇರೆ ಬೇರೆ ವಿಧಗಳ ಪದಾರ್ಥಗಳು, ಅದನ್ನೆಲ್ಲ ನಾವು ಸ್ಮೋಕಿಂಗ್ ಮಾಡೋದ್ರಿಂದ ಕೂಡ ತುಂಬಾ ಹೃದಯಕ್ಕಾಗಲಿ ಇಡೀ ದೇಹಕ್ಕೆ ಸಮಸ್ಯೆ ಇದೆ. ಇವನ್ನೆಲ್ಲ ನಾವು ಖಂಡಿತವಾಗ್ಲೂ ನಾವು ನಿವಾರಣೆ ಮಾಡ್ಕೊಳ್ಬೇಕಾಗಿದೆ. ಶಿಸ್ತಿನ ಜೀವನವನ್ನು ಮಾಡಿಕೊಳ್ಳಿ. ಇನ್ನೂ ಪ್ರಮುಖವಾಗಿ ಇತ್ತೀಚಿನ ಕೆಲವು ವಿಷಯಗಳು ನಾನು ಹೇಳೋದಾದರೆ, ಅತಿಯಾದ ಮೊಬೈಲ್ ಬಳಕೆ, ವಿಶೇಷವಾಗಿ ನಿದ್ರಾಹೀನತೆ. ರಾತ್ರಿ ಹೊತ್ತು ಅತಿಯಾಗಿ ಮೊಬೈಲ್ ಬಳಸೋದ್ರಿಂದ ನಿದ್ರಾಹೀನತೆಯನ್ನು ಪ್ರತಿಯೊಬ್ಬರು ಅನುಭವಿಸಬೇಕಾಗತ್ತೆ. ರಾತ್ರಿ 12 ಗಂಟೆ 1 ಗಂಟೆವರೆಗೂ ಮೊಬೈಲ್ ನೋಡ್ತಿರ್ತಾರೆ. ಈ ಮೊಬೈಲ್ ನೋಡುವಿಕೆಯಿಂದ ದೈಹಿಕವಾಗಿ ಅಲ್ಲದೆ ಮಾನಸಿಕವಾಗಿ ಹಾಗೂ ದೇಹದ ಪ್ರಮುಖ ಅಂಗಾಂಗಗಳಿಗೆ ಇದು ಹಾನಿಯನ್ನು ಉಂಟು ಮಾಡ್ತಿರ್ತದೆ. ಇದು ಇಂಡೈರೆಕ್ಟ್ ಆಗಿ, ಪರೋಕ್ಷವಾಗಿ ದೇಹದ ಆರೋಗ್ಯದ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. 2ನೇದು ನಿದ್ರಾಹೀನತೆ. ನಿದ್ರೆಯನ್ನು ನೀವು ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಅಮೂಲಾಗ್ರವಾಗಿ ನಾನು ಹೇಳುವುದಾದರೆ, ನಮ್ಮ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಯಲ್ಲಿ ಇದ್ದಂತೆ ಯಾವುದೇ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಅತಿಯಾಗಿ ಆತಂಕ ಪಡುವಂಥ ವಿಶೇಷ ಪ್ರಕರಣಗಳು ವರದಿಯಾಗಿಲ್ಲ. ಸೊ ನಾವು ನಮ್ಮಲ್ಲಿ ಜಿಲ್ಲಾ ಹಂತದಿಂದ ತಳಮಟ್ಟದಲ್ಲಿ ನಮ್ಮ ಸಮುದಾಯ ಆರೋಗ್ಯಾಧಿಕಾರಿಗಳವರೆಗೆ ನಾವು ಪ್ರತಿ ಉಪಕೇಂದ್ರದಲ್ಲಿ ECG ಯಂತ್ರವನ್ನು ನಾವು ಇಟ್ಕೊಂಡಿದ್ದೇವೆ. ಅವರು ಯಾರು ಎದೆನೋವು ಅಥವಾ ಅವರಿಗೆ ಅನ್ಈಸಿನೆಸ್ ಇದ್ದರೆ ಕೂಡಲೇ ಉಪಕೇಂದ್ರಗಳಿಗೆ ಭೇಟಿ ಕೊಡ್ಬೋದು. ಉಪಕೇಂದ್ರಗಳಲ್ಲಿ ECGನ ತೆಗೆಯಲಾಗುತ್ತೆ. ECGಯಿಂದ ನೇರವಾಗಿ ಹೃದ್ರೋಗ ತಜ್ಞರಿಗೆ ECGಯನ್ನು ವಾಟ್ಸಪ್ ಮೂಲಕ ರವಾನಿಸಲಾಗುತ್ತೆ. ವಾಟ್ಸಪ್ಪಲ್ಲಿ ತಜ್ಞರು ನೋಡಿದ ಕೂಡಲೇ ಏನಾದರೂ ಏರುಪೇರಿದ್ರೆ ಕೂಡಲೇ ಅವರಿಗೆ ಸಮುದಾಯ ಆರೋಗ್ಯಾಧಿಕಾರಿಗೆ ಸೂಚನೆ ಬರುತ್ತೆ. ಸೂಚನೆ ಬಂದ ಕೂಡಲೇ ಅಂಥ ಸಮಯದಲ್ಲಿ ರೋಗಿಗಳನ್ನು ಸೂಕ್ತ ಚಿಕಿತ್ಸೆ ನೀಡುವಂಥ ಸ್ಥಳಗಳಿಗೆ ರವಾನೆ ಮಾಡಲಾಗುತ್ತೆ. ಹಾಗಾಗಿ ತ್ವರಿತವಾದ ರೋಗ ಪತ್ತೆ ಮತ್ತು ತ್ವರಿತವಾದ ರೋಗ ಚಿಕಿತ್ಸೆ ಲಭ್ಯ ಇರೋದ್ರಿಂದ ನಮಗೆ ಅಂಥ ಸಾವು ನೋವಿನ ಸಂಭವ ಇಲ್ಲ ಅಂತ ಹೇಳ್ಬೋದು. ಇನ್ನೊಂದು ಕಾರ್ಯಕ್ರಮ ನಮ್ಮಲ್ಲಿ ಘನ ಸರ್ಕಾರದಿಂದ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಕಾರ್ಯಕ್ರಮ ಇದೆ. ಅದಕ್ಕೆ ನಾವು ಸ್ಟೆಮಿ ಅಂತ ಮೊದಲು ಹೆಸರಿತ್ತು, ST ಎಲಿವೇಟೆಡ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಹೇಳ್ತೀವಿ. ನಮ್ಮಲ್ಲಿ 3 ತಾಲೂಕು ಆಸ್ಪತ್ರೆ ಮತ್ತು 1 ಜಿಲ್ಲಾಸ್ಪತ್ರೆಯಲ್ಲಿ ಈ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಕಾರ್ಯಕ್ರಮ ಇದೆ. ಇಲ್ಲಿ ಹಬ್ ಮತ್ತು ಸ್ಪೋಕ್ ಮಾದರಿಯಲ್ಲಿ ನಡೀತಾ ಇದೆ. ಸ್ಪೋಕ್ ನಮಗೆ ಸುಳ್ಯದಲ್ಲಿ, ಬೆಳ್ತಂಗಡಿಯಲ್ಲಿ ಮತ್ತು ಬಂಟ್ವಾಳದಲ್ಲಿದೆ. ಹಾಗೂ ಇದು ಹಬ್ ನಮಗೆ ಏನಪಯ್ಯ ಮೆಡಿಕಲ್ ಕಾಲೇಜಲ್ಲಿ ಹಬ್ ಇದೆ. ಇಲ್ಲಿ ತಂತ್ರಜ್ಞರೇ ಇರ್ತಾರೆ. ನಮಗೆ ಸಾಕಷ್ಟು ಜೀವಗಳು ಈ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಕಾರ್ಯಕ್ರಮದಿಂದ ಉಳಿದಿದ್ದೇವೆ. ಸೊ ಇದು ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಸೊ ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ತಿದ್ದೀನಿ, ಯಾರು ಆತಂಕಕ್ಕೆ ಒಳಗಾಗಬೇಡಿ. ವಿನಾಕಾರಣ ತಾವು ಯಾವುದೇ ಕಾರಣಕ್ಕೂ ಆಸ್ಪತ್ರೆಗೆ ಧಾವಿಸಬೇಡಿ. ಚೆಕಪ್ ಮಾಡಿಸ್ಕೊಳ್ಳಿ, ಖಂಡಿತ ಒಳ್ಳೆಯದು. ಚೆಕಪ್ ಮಾಡಿಸ್ಕೊಂಡು ನಿಯಮಿತವಾದ ಆರೋಗ್ಯ ತಪಾಸಣೆ ಒಳ್ಳೆಯದು. ಆದರೆ ವಿನಾಕಾರಣ ಆಸ್ಪತ್ರೆಗೆ ಹೋಗಿ ಕ್ಯೂ ನಿಲ್ಲೋದು ಒಳ್ಳೆಯದಲ್ಲ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಶಿಸ್ತಿನ ಜೀವನವನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಧನ್ಯವಾದಗಳು.